ಎಲ್ರಿಗೂ ನಮಸ್ಕಾರ. ತಿರುಪತಿ ತಿಮ್ಮಪ್ಪನ ಪ್ರಸಾದದ ಬಗ್ಗೆ ಈಗ ಎದ್ದಿರುವ ಸುದ್ದಿ ಎಲ್ಲ ಹಿಂದೂಗಳಿಗೆ, ಎಲ್ಲ ಶ್ರದ್ಧಾಳುಗಳಿಗೆ ಬಹಳ ನೋವು ತರುವಂಥ ಸುದ್ದಿ. ಸರ್ಕಾರಗಳು ಹಿಂದೂ ಧರ್ಮದವರನ್ನೇ ಯಾವಾಗಲೂ ಟಾರ್ಗೆಟ್ ಮಾಡೋದು. ಹಿಂದೂ ಧರ್ಮದವರನ್ನು ಕಂಡ್ರೆ ಅವರಿಗಾಗಲ್ಲ. ಬಾಕಿ ಮತಗಳನ್ನು, ಬಾಕಿ ಮತದವರ ಬಗ್ಗೆ, ಅವರ ಆಚರಣೆಗಳ ಬಗ್ಗೆ, ಅವರಲ್ಲಿರುವ ಮೂಢನಂಬಿಕೆಗಳು, ಅವರಲ್ಲಿರುವ ಬೇರೆ ಬೇರೆ ಸಮಸ್ಯೆಗಳನ್ನು ಚಕಾರ ಎತ್ತಲು ಕೂಡ ಯಾರೂ ತಯಾರಿಲ್ಲ. ಸರ್ಕಾರಗಳು, ಮಾಧ್ಯಮ, ಸಿನಿಮಾ ಎಲ್ಲರೂ ಕೂಡ ಸುಮ್ಮನೆ ತೆಪ್ಪಗಿರ್ತಾರೆ. ಆದರೆ ಹಿಂದೂಗಳು ಬಂದಾಗ, ಹಿಂದೂಗಳ ವಿಷಯಕ್ಕೆ ಬಂದಾಗ ಎಲ್ಲರೂ ತಾಮುಂದು ನಾಮುಂದು ಅನ್ನೋ ಥರ ಇರ್ತಾರೆ. ಪವಿತ್ರವಾದ ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ಅನಿಮಲ್ ಫ್ಯಾಟ್ ದೊರಕಿರೋದು ಅಕ್ಷಮ್ಯ ಅಪರಾಧ. ಶುದ್ಧವಾದ ಸ್ವದೇಶಿ ತಳಿಗಳಿಂದ ತಯಾರಾದಂತಹ ದೇಸಿ ತುಪ್ಪವನ್ನು ಬಳಸಿ ಆ ಒಂದು ಲಡ್ಡುವನ್ನು ತಯಾರು ಮಾಡ್ತಾಯಿದ್ರು ಒಂದು ಕಾಲದಲ್ಲಿ. ತಿರುಪತಿ TTD ಅವರಿಗೆ ಶುದ್ಧವಾದ ಭಾರತೀಯ ತಳಿಗಳ ಆಕಳಗಳನ್ನು ಸಾಕಿ ಅದರಿಂದ ಮಾಡಿದ ತುಪ್ಪದಿಂದ ಲಡ್ಡು ತಯಾರು ಮಾಡೋದು ಏನು ದೊಡ್ಡ ಕೆಲಸವೇನಲ್ಲ. ಯಾಕಂತಂದರೆ ಅಲ್ಲಿ ಬರುವ ಆದಾಯ ಮತ್ತು ಅಲ್ಲಿ ಬರುವಂತಹ ಒಂದು ಹಣಕಾಸಿನ ವ್ಯವಹಾರಕ್ಕೆ ಒಂದು ದೊಡ್ಡ ಗೋಶಾಲೆಯನ್ನು TTD ಅವರು ನಡೆಸಿ ಅಲ್ಲಿಂದನೇ ತುಪ್ಪ ತಯಾರು ಮಾಡಿ ಪ್ರಸಾದಕ್ಕೆ ಉಪಯೋಗಿಸೋದು ಏನು ಮಹಾ ದೊಡ್ಡ ವಿಷಯವೇನಲ್ಲ. ಆದರೆ ಅದನ್ನು ಮಾಡ್ತಾ ಇಲ್ಲ. ಆದರೆ ತಿರುಪತಿಯವರು ಏನು ಮಾಡ್ತಾರೆ, TTD ಅವರು ಏನು ಮಾಡ್ತಾರೆ, ಬೇರೆ ಬೇರೆ ರಾಜ್ಯದಲ್ಲಿಂದ ಇರುವಂತಹ ಹಾಲು ಒಕ್ಕೂಟ, ಅಂದರೆ ಸರ್ಕಾರಿ ಅಥವಾ ಸಹಕಾರಿ ಹಾಲು ಒಕ್ಕೂಟಗಳಲ್ಲಿ ಅಲ್ಲಿಂದ ಕ್ರೀಮನ್ನು ತರಿಸ್ಕೊಳ್ತಾರೆ. ಕ್ರೀಮಿಂದ ತುಪ್ಪ ತಯಾರು ಮಾಡಿ ಆ ತುಪ್ಪವನ್ನೇ ಬಳಸ್ತಾರೆ. ಅದು ವೈಜ್ಞಾನಿಕವಾಗಿ ಹಾಗೂ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಮೆಡಿಸಿನಲ್ ವ್ಯಾಲ್ಯೂಸ್ ಅದರ ಆ ತುಪ್ಪದಲ್ಲಿ ಇರೋದಿಲ್ಲ. ತುಪ್ಪ ಬಹಳ ವಿಶಿಷ್ಟವಾದಂಥ ಒಂದು ದ್ರವ, ಅಂದರೆ ಅದು ಫ್ಯಾಟನ್ನು ಕರಗಿಸ್ತದೆ. ಆಮೇಲೆ ಆರೋಗ್ಯವರ್ಧಕ, ಘೃತಮೂಲಂ ಆರೋಗ್ಯಂ ಅಂತ ಹೇಳ್ತಾರೆ. ಅಂತಹ ತುಪ್ಪದ ಜೊತೆ ಚೆಲ್ಲಾಟ. ಇವತ್ತು ಮಾರ್ಕೆಟ್ನಲ್ಲಿ ಸಿಗುವಂತಹ ಎಲ್ಲ ಥರದ ಪ್ಯಾಕೆಟ್ಗಳ ತುಪ್ಪವು ಕೂಡ ಆರೋಗ್ಯಕ್ಕೆ ಹಾನಿಕರವೇ. ಆರೋಗ್ಯದ ಅನೇಕ ಸಮಸ್ಯೆಗಳಿಗೆ ಈ ಪ್ಯಾಕೆಟ್ ಹಾಲು ಮತ್ತು ಪ್ಯಾಕೆಟ್ ತುಪ್ಪವೇ ಕಾರಣ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಒಂಚೂರು ನೀವು ಗೂಗಲಲ್ಲಿ ಅದರ ಬಗ್ಗೆ ಸರ್ಚ್ ಮಾಡಿದರೆ ನಿಮಗೆ ಅದರ ಬಗ್ಗೆ ಎಲ್ಲ ಮಾಹಿತಿಯೂ ಸಿಗುತ್ತೆ. ಆದರೆ ಈ ಥರದ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತಹ ಹುನ್ನಾರ, ಅದು ಹಿಂದೆ ಇದ್ದಂತಹ ಹಿಂದೂ ವಿರೋಧಿ ಸರ್ಕಾರ, ಆ ಸರ್ಕಾರದ ಅಧಿಕಾರಿಗಳು ಅವರ ಒಂದು ಕುಮ್ಮಕ್ಕಿನಿಂದ ಈ ಥರ ಆಗಿದೆ. ಆದರೆ ಈಗಿರೋ ಸರ್ಕಾರ ಅದನ್ನು ಖಂಡಿಸಿ, ಇಲ್ಲ ನಾವು ಇದನ್ನು ತಿದ್ದುಪಡಿ ಮಾಡ್ತೇವೆ, ಆದಷ್ಟು ಬೇಗ ಇದರ ಪರಿಹಾರವನ್ನು ಕಂಡುಕೊಳ್ತೇವೆ, ಉತ್ತಮವಾದಂತಹ ಪ್ರಸಾದವೇ, ಉತ್ತಮ ದ್ರವ್ಯ ಶುದ್ಧಿ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ತಿರುಪತಿಯ ಲಡ್ಡು ಮಾಡಿ ನಾವು ಭಕ್ತರಿಗೆ ಕೊಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು ಸನ್ಮಾನ್ಯ ಚಂದ್ರಬಾಬು ನಾಯ್ಡು ಅವರು ನೀಡಿದ್ದಾರೆ. ಸೊ ನಮ್ಮೆಲ್ಲ ಭಕ್ತರಿಗೆ ಬಹಳ 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 ನೋವಾಗಿದೆ. ಇದು ಅಕ್ಷಮ್ಯವಾದಂತಹ ಅಪರಾಧ ಅವರಿಂದ ಆಗಿದೆ. ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ. ಇದು ಶಿಕ್ಷೆ ಆದರೆ ಮಾತ್ರ ಈ ತರಹದ ದುಸ್ಸಾಹಸಕ್ಕೆ ಮುಂದೆ ಯಾರೂ ಕೈ ಹಾಕೋದಿಲ್ಲ. ಶಿಕ್ಷೆ ಆಗದೆ ಹೋದರೆ ಇದು ಎಲ್ಲರಿಗೂ ಕೂಡ ಅವರಿಗೆ ಅನಾಯಾಸವಾಗಿ ಏನಪ್ಪ ನಾವು ತಪ್ಪು ಮಾಡ್ತೇವೆ, ಇದರಿಂದ ಹೊರಗೆ ಬರ್ತೇವೆ ಅನ್ನೋಂಥ ಭಾವ ಬಂದುಬಿಡುತ್ತೆ. ಹೀಗಾಗಿ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲ ಹಿಂದೂಗಳ ಒಂದು ಒಕ್ಕೂರಿನ ನಿರ್ಧಾರ ಆಗಬೇಕು. ಆಂಧ್ರ ಪ್ರದೇಶದ ಸರ್ಕಾರ ಇದನ್ನು ಆದಷ್ಟು ಬೇಗ ಆ ತಪ್ಪಿತಸ್ಥರನ್ನು ಹುಡುಕಿ ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಮನವಿ. ನಮಸ್ಕಾರ.